ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ಪ್ರಾಡಕ್ಟ್ಗಳನ್ನ ನಮ್ಮ ಕನ್ನಡದವ್ರು ಎಕ್ಸ್ಪೋರ್ಟ್ ಮಾಡ್ಬೋದು ಅಂತ. ಸೊ ಡಿಸ್ಟಿಕ್ ವೈಸ್ ಎಕ್ಸ್ಪ್ಲೇನ್ ಮಾಡ್ತೇನೆ. ನೀವು ಈ ಡಿಸ್ಟಿಕ್ಕಿಂದ ಬಿಲಾಂಗ್ ಆಗ್ತಾ ಇದ್ದರೆ, ಈ ಊರಿಂದ ನೀವು ಸೇರಿದವರಾದರೆ ಈ ಪ್ರಾಡಕ್ಟ್ಸ್ಗಳ ಮೇಲೆ ಗಮನ ಕೊಡಿ. ಈ ಪ್ರಾಡಕ್ಟ್ಸ್ಗಳನ್ನ ನೀವು ತುಂಬ ಚೆನ್ನಾಗಿ ಎಕ್ಸ್ಪೋರ್ಟ್ ಮಾಡ್ಬೋದು. ಇದು ನಾನು ಹೇಳ್ತಾ ಇರೋದಲ್ಲ, ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಬಂದಿರೋ ಡೇಟಾಗಳು. ಸೊ ಇದನ್ನು ತುಂಬ ಲಕ್ಷ ಕೊಟ್ಟು ಕೇಳ್ಕೊಳ್ಳಿ. ನಿಮ್ಗೆ ಏನಾದರೂ ಇಷ್ಟ ಆದರೆ, ಈ ಪ್ರಾಡಕ್ಟ್ ಬಗ್ಗೆ ತುಂಬ ಏನಾದರೂ ಡೀಟೇಲ್ಸ್ಗಳನ್ನ ಕೇಳೋದಿದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಯೂಸ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ಸೊ ಶುರು ಮಾಡೋಣ. ಈಗ ಬಾಗಲಕೋಟೆ ಮಂದಿ ಏನು ಮಾಡ್ಬೋದು? ಪೊಮೊಗ್ರಾನೇಟ್ ಮಾಡ್ಬೋದು, ಗ್ರೇಪ್ಸ್ ಮಾಡ್ಬೋದು. ಅದರಲ್ಲಿ ವೆರೈಟಿ ಗ್ರೇಪ್ಸ್ ಇದೆ. ಟರ್ಮರಿಕ್ ಮಾಡ್ಬೋದು, ಹಲ್ದಿ ಅಂತ ಏನು ಹೇಳ್ತೇವೆ, ಅರಿಶಿನ. ಸೊ ಟೂರಿಸಮ್ ಇದೆ, ಅದು ನಾವೇನು ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ. ಸೊ ಸರ್ವಿಸ್ ಇಂಡಸ್ಟ್ರಿ ಪ್ರಮೋಟ್ ನಾವು ಇವಾಗ ಸದ್ಯ ಮಾಡ್ತಾ ಇಲ್ಲ. ಸೊ ಪ್ರಾಡಕ್ಟ್ ಆದರೆ ಪೊಮೊಗ್ರಾನೇಟು, ಗ್ರೇಪ್ಸು ಮತ್ತು ಹಳದಿನ ನೀವು ಮಾಡ್ಬೋದು. ಬೆಳಗಾವಿ ಜನ ಏನು ಮಾಡ್ಬೋದು? ಆರ್ಗ್ಯಾನಿಕ್ ಜಾಗ್ರಿ, ತುಂಬ ಸಕ್ಕರೆ ಬೆಳೀತಾರೆ, ಕಬ್ಬು ಬೆಳೀತಾರೆ. ಸೊ ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ಶುಗರ್ ಕೋಟಾ ಇರುತ್ತೆ. ಶುಗರ್ ಏನು ನಾವು ಜನರಲಿ ಫ್ರೀಯಾಗಿ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ, ರೆಸ್ಟ್ರಿಕ್ಟೆಡ್ ಕ್ಯಾಟಗರಿಯಲ್ಲಿ ಬರುತ್ತೆ, ಕೋಟಾ ಸಿಸ್ಟಮಲ್ಲಿದೆ. ಸೊ ಯಾವ ಮಿಲ್ಗಳ ಹತ್ರ ಸಕ್ಕರೆ ಇದೆ ಅವ್ರು ಮಾತ್ರ ಮಾಡ್ಬೋದು. ಅವರು ಎಕ್ಸ್ಪೋರ್ಟ್ ಕೋಟಾ ಏನು ಇಟ್ಕೊಂಡಿರ್ತಾರೆ ಅವ್ರು ಮಾತ್ರ ಮಾಡ್ಬೋದು. ನೀವು ಸುಮ್ಮನೆ ತಲೆಗೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಕ್ಕರೆ ಒಂದು ವಿಷಯನ ಬಿಟ್ಟುಬಿಡಿ, ಯಾಕಂದರೆ ತುಂಬ ಜನ ಸಕ್ಕರೆ ಅಂತಾರೆ. ಡಿಮಾಂಡ್ ಕೂಡ ಇದೆ. ಬಟ್ ತೊಂದರೆ ಏನಂತಂದರೆ, ಸಕ್ಕರೆನ ಕೋಟಾ ಸಿಸ್ಟಮಲ್ಲಿರೋದ್ರಿಂದ ಎಲ್ಲರೂ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ. ನಿಮ್ಮ ಹತ್ರ ಆ ಫ್ಯಾಕ್ಟ್ರಿಗಳ ಹತ್ರ ಕೋಟಾ ಇದ್ದರೆ ಮಾತ್ರ ಎಕ್ಸ್ಪೋರ್ಟ್ ಮಾಡೋಕ್ಕಾಗತ್ತೆ, ಇಲ್ಲದೆ ಹೋದರೆ ಕಷ್ಟ. ಮತ್ತೆ ಬರೋದು ಒಣಗಿರೋ ದ್ರಾಕ್ಷಿಗಳನ್ನ ನೋಡ್ಬೋದು, ಹಳದಿನ ನೋಡ್ಬೋದು, ಅರಿಶಿನ. ಬೇಸಿಕ್ಲಿ ಅದು ತಿಳ್ಕೊಂಬಿಡಿ. ಹೈಡ್ರಾಲಿಕ್ ಇಕ್ವಿಪ್ಮೆಂಟ್ಸ್, ಈ ಚೇರ್ಗಳಿಗಿಂತ ಇವಾಗ ಜನರಲಿ ನಾವು ಯೂಸ್ ಮಾಡೋದೇನೆಂದರೆ, ಚೇರ್ಗಳಿಗೆ ಮೇಲೆ ಕೆಳಗೆ ಮಾಡೋಕ್ಕೆ ನಾವೇನು ಹೈಡ್ರಾಲಿಕ್ ಯೂಸ್ ಮಾಡಿದೆ ಆ ಥರದ ಹೈಡ್ರಾಲಿಕ್ಸು. ಬಟ್ ಬೆಳಗಾವಿ ಜನ ತುಂಬ ಇಂಡಸ್ಟ್ರೀಸ್ಗಳು ಆಲ್ರೆಡಿ ಇದೆ. ತುಂಬ ಹೈಡ್ರಾಲಿಕ್ ಇಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರು ಆಗುತ್ತೆ. ತುಂಬ ವೇರಿಯಸ್ ಹೈಡ್ರಾಲಿಕ್ಸ್ ಆಗುತ್ತೆ. ಬರೀ ಚೇರ್ಗಳದಲ್ಲ ಮಾತ್ರ ಹೇಳ್ತಾ ಇರೋದು, ಜನರಲ್ ಎಕ್ಸಾಂಪಲ್ ಜನಕ್ಕೆ ಗೊತ್ತಾಗಕ್ಕೆ ಹೇಳಿರೋದು. ಬಟ್ ಹೈಡ್ರಾಲಿಕ್ ಇಕ್ವಿಪ್ಮೆಂಟ್ಸ್ ನಿಮ್ಮ ಕ್ರೇನ್ಗಳಿಂದ ಹಿಡಿದು, ಲಿಫ್ಟಿಂಗ್ ಮೆಟೀರಿಯಲ್ಸ್ನಿಂದ ಹಿಡಿದು, ಸೀಸರ್ ಲಿಫ್ಟ್ಗಳು ನಾವೇನು ಯೂಸ್ ಮಾಡ್ತೇವೆ ಅದರಲ್ಲಿ ಹಿಡಿದು ಪ್ರತಿಯೊಂದರಲ್ಲೂ ನಿಮ್ಮ ಹೈಡ್ರಾಲಿಕ್ ಪ್ರೆಷರ್ ಇಕ್ವಿಪ್ಮೆಂಟ್ಸ್ಗಳು ಯೂಸ್ ಆಗುತ್ತೆ. ಅದನ್ನು ನೋಡ್ಕೊಳ್ಬೋದು. ಅದರ ಜೊತೆಗೆ ಕಾಸ್ಟಿಂಗ್ಸ್, ಎಸ್ಪೆಷಲಿ ಇಂಡಸ್ಟ್ರಿಯಲ್ ಕಾಸ್ಟಿಂಗ್, ಕಸ್ಟಮೈಸ್ ಕಾಸ್ಟಿಂಗ್ಸ್, ಫೋರ್ಜಿಂಗ್ ಅಂತ ಏನು ಹೇಳ್ತೇವೆ, ಅದು ಎಲ್ಲವೂ ಕೂಡ ಬೆಳಗಾಮಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಜನಕ್ಕೆ ಏನಾದರೂ ಈ ಪ್ರಾಡಕ್ಟ್ಸ್ಗಳಲ್ಲಿ ಏನಾದರೂ ಹೆಲ್ಪ್ ಬೇಕಾದರೆ, ಇಂಡಸ್ಟ್ರಿ ಎಕ್ಸ್ಪೋರ್ಟ್ಸಲ್ಲಿ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೇವೆ, ಇನ್ಕ್ಲೂಡಿಂಗ್ ಆಟೋಮೊಬೈಲ್ ಇಂಡಸ್ಟ್ರಿ. ಸೊ ಯಾವುದೇ ಥರದ ರಿಕ್ವೈರ್ಮೆಂಟ್ ಕಸ್ಟಮೈಸ್ಡ್ ಅಂತೂ ಇದ್ದೇ ಇದೆ. ಅದ್ರ ಜೊತೆಗೆ ಮಾಸ್ ವಾಲ್ಯೂಮಲ್ಲಿ ಬೇಕಂದರೆ ನಮ್ಮ ಇದು ಏನು ಒಂದೇ ನಿಮಿಷ, ಈ ಪೈಪ್ಲೈನ್ಸಲ್ಲಿ ಅಟ್ಯಾಚ್ ಆಗುವಂಥ ವಾಲ್ಸ್ಗಳು ಬರುತ್ತಲ್ಲ, ಆ ವಾಲ್ಸ್ಗಳಿರ್ಬೋದು. ಅದರ ಜೊತೆಗೆ ಕಾಸ್ಟಿಂಗ್ ಆಗಿರುವಂಥ ಈ ವೆಹಿಕಲ್ ಚಸ್ಸಿ ಬೋರ್ಡ್ಸ್ ಇರ್ಬೋದು. ಅದರ ಜೊತೆಗೆ ನಾವು ಕಸ್ಟಮೈಸ್ಡ್ ಮಾಡುವಂಥ ಡಿಸೈನ್ಸ್ಗಳೇನಿದೆ ಅದರ ಅಕಾರ್ಡಿಂಗ್ಲಿ ಏನಾದರೂ ಮ್ಯಾನುಫ್ಯಾಕ್ಚರ್ ಮಾಡಿಕೊಡೋದಾದರೆ ಅದನ್ನು ಕೂಡ ನಾವು ಮಾಡಿಸ್ಬೋದು. ಸೊ ಈ ಥರದ ರಿಕ್ವೈರ್ಮೆಂಟ್ಸ್ ರೆಗ್ಯುಲರ್ಲಿ ನಮ್ಮ ಹತ್ರ ಇರುತ್ತೆ. ನೀವು ಏನಾದರೂ ಅದನ್ನು ಕೆಲಸ ಮಾಡ್ತಾ ಇದ್ದರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ, ಟೀಮ್ ನಿಮಗೆ ಅಪ್ಡೇಟ್ ಮಾಡ್ತಾರೆ. ನೆಕ್ಸ್ಟ್ ಬಳ್ಳಾರಿ ಜನ ಏನು ಮಾಡ್ಬೋದು? ಫಸ್ಟ್ ನೀವು ಕಬ್ಬಿಣದ ಜೊತೆ ಹೋಗಿ TMT ಬಾರ್ಸ್ಗಳನ್ನ ಫಸ್ಟ್ ಕೆಲಸ ಮಾಡ್ಕೊಳ್ಳಿ. ಅದರ ಜೊತೆಗೆ ಗ್ರಾನೈಟ್ ಇರ್ಬೋದು, ಅಪೆರಲ್ಸ್, ಜೀನ್ಸ್ಗಳು ತುಂಬ ಎಕ್ಸ್ಪೋರ್ಟ್ ಆಗುತ್ತೆ, ಅದನ್ನು ನೋಡಿ. ಐರನ್ ಅಂತೂ ಇದ್ದೇ ಇದೆ. ಇಂಜಿನಿಯರಿಂಗ್ ಮೈನ್ಸ್, ಸ್ವಲ್ಪ ರಾ ಮೈನ್ಸ್ಗಳನ್ನ ನೀವು ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ, ಇವತ್ತಿನ ಟೈಮಲ್ಲಿ ರೆಸ್ಟ್ರಿಕ್ಟೆಡ್ ಇದೆ. ಬಟ್ ನೀವು TMT ಬಾರ್ಸ್ಗಳು, ಸ್ಟೀಲ್ಗಳು ಏನಿದೆ, ಅಲ್ಯೂಮಿನಿಯಮ್ಸ್ ಏನಿದೆ ಅದನ್ನು ನೀವು ಮಾಡ್ಬೋದು. ಅದರ ಜೊತೆಗೆ ಪೊಮೊಗ್ರಾನೇಟ್ ಮತ್ತು ಪೊಮೊಗ್ರಾನೇಟ್ಸ್, ಜೀನ್ಸ್ ಮತ್ತು ಚಿಲ್ಲೀಸ್ ಏನಿದೆ ಅದನ್ನು ಕೂಡ ನೀವು ಮಾಡ್ಬೋದು. ಬೆಂಗಳೂರು ರೂರಲ್ ಜನ ಏನು ಮಾಡ್ಬೋದು? ಬೆಂಗಳೂರು ಗ್ರೇಪ್ಸ್ ಮೇನು, ಬೆಂಗಳೂರು ಈರುಳ್ಳಿ, ರೋಸ್ ಆನಿಯನ್ಸ್. ಸೊ ಅದು ಇದೆ, KP ಆನಿಯನ್ಸ್ ಅಂತ ಏನು ಹೇಳ್ತೇವೆ ಅದು. ವೈನ್ ಇರ್ಬೋದು, ಪ್ರೊಸೆಸ್ ಫುಡ್ಸು, ಮಷಿನರೀಸ್. ಈ ಆರೋಹಳ್ಳಿ ಇಂಡಸ್ಟ್ರಿಯಲ್ಲೆಲ್ಲ ಫುಲ್ ಆಲ್ಮೋಸ್ಟ್ ನಿಮಗೆ ಪ್ರೊಸೆಸಿಂಗ್ ಯೂನಿಟ್ ಸಿಗುತ್ತೆ, ಮಸಾಲೆಗಳು ಸಿಗುತ್ತೆ, ಎಲ್ಲವೂ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ. ಮಷಿನ್ ಟೂಲ್ಸ್ಗಳಿದೆ. ಈ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾಗೆ ಹೋದರೆ ಮಷಿನ್ ಟೂಲ್ಸ್ಗಳೆಲ್ಲ ಸಿಗುತ್ತೆ ನಿಮಗೆ. ಗೋವಾ ಪಲ್ಪ್ ಇರ್ಬೋದು, ಸಿಲ್ಕ್ ಇರ್ಬೋದು, ಪ್ಲಾಂಟ್ ಬಯೋ ಎಕ್ಸ್ಟ್ರಾಕ್ಟ್ಸ್ ಇರ್ಬೋದು, ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಇರ್ಬೋದು. ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸು ಇವತ್ತಿನ ಟೈಮಲ್ಲಿ US ಮಾರ್ಕೆಟಿಗೆ ಫೋಕಸ್ ಮಾಡ್ಕೊಡೋರೆಲ್ಲ ಸ್ವಲ್ಪ ಹೊಡೆತ ಬಿದ್ದಿದೆ. ಬಟ್ ಇನ್ನೂ ಏಪ್ರಿಲ್ 2 ನಮಗೇನೂ ಗೊತ್ತಿಲ್ಲ. ಬಟ್ ಒಂದು ವಿಷಯ ಏನಂತಂದರೆ, ಇನ್ನೂ ಸ್ವಲ್ಪ ದಿನದಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅದ್ರ ಮೇಲೆ ನೀವು ಫಾರ್ಮಾಸ್ಯೂಟಿಕಲ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಆಫ್ರಿಕನ್ ಮಾರ್ಕೆಟ್ ಇರ್ಬೋದು ಅಥವಾ ಥೈ ಮಾರ್ಕೆಟ್ ಇರ್ಬೋದು, ಬೇರೆ ಎಲ್ಲಾದರೂ ನಿಮ್ಗೆ ಹೆಲ್ಪ್ ಬೇಕಾದರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ, ನಾವು ಅದನ್ನು ನಿಮಗೆ ಹೆಲ್ಪ್ ಮಾಡಿ ಕೊಡ್ತೇವೆ. ಸೊ ಇವಾಗ US ಬಿಟ್ಟು ಬೇರೆ ಎಲ್ಲ ಮಾರ್ಕೆಟ್ಸ್ಗಳು ಡೆವಲಪ್ ಆಗ್ತದೆ. ನಿಮ್ಗೆ ಯಾವುದೇ ಮಾರ್ಕೆಟ್ಸ್ಗಳನ್ನ ಡೆವಲಪ್ ಮಾಡಿಸೋದಿದ್ರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ, ನಾವು ಅದಕ್ಕೆ ಹೆಲ್ಪ್ ಮಾಡ್ಬೋದು. ನೆಕ್ಸ್ಟ್ ಬೆಂಗಳೂರು ಅರ್ಬನ್ ಪ್ರೊಸೆಸ್ ಫುಡ್ಸ್, ಎಲ್ಲ ಪ್ಯಾಕ್ ಫುಡ್ಗಳು, ಇನ್ಕ್ಲೂಡಿಂಗ್ ಫ್ರೋಝನ್ ಪರಾಡಾಸ್, ಫ್ರೋಝನ್ ಸಮೋಸಾಸ್, ಡ್ರೈ ಫ್ರೆಂಚ್ ಫ್ರೈಸ್ ಇರ್ಬೋದು. ಈ ಥರದ್ದೆಲ್ಲ ತುಂಬ ಎಕ್ಸ್ಟ್ರಾಕ್ಷನ್ಸ್ ಎಲ್ಲ ನಡೀತಾ ಇದೆ. ಪ್ರೊಸೆಸ್ ಫುಡ್ಸ್ ಎಲ್ಲವೂ ಇದೆ.
ಅದನ್ನು ನೋಡಿ, ಇನ್ಕ್ಲೂಡಿಂಗ್ ರಾಗಿ ಬೈಟ್ಸಿಂದ ಹಿಡಿದು ಪ್ರತಿಯೊಂದು ಇವಾಗ ಪ್ರೊಸೆಸ್ ಪ್ಯಾಕೇಜಿಂಗಲ್ಲಿ ಬರ್ತಾ ಇದೆ. ಮಿಲೆಟ್ಸ್ ಕೂಡ ಏನು ಕರ್ನಲ್ಸ್ ಮಾಡಿ ಅದನ್ನು ಫ್ರೈ ಮಾಡಿ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಥರದ ಪ್ರಮೋಷನ್ಸ್ ಬೇಕಾದರೂ ಕೂಡ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ಬೇರೆ ಎಲ್ಲ ಪ್ಲ್ಯಾನ್ಸ್ಗಳಿದೆ. ನಿಮ್ಗೆ ಏನೇ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಹೆಲ್ಪ್ ಬೇಕಾದರೆ, ಇನ್ನೂವರೆಗೂ ನೀವು ಸ್ಟೆಪ್ ಇನ್ ಮಾಡಿದ್ದೀರಾ, ನೀವು ಸ್ಟಾರ್ಟ್ ಮಾಡಿದ್ದೀರಾ, ಇನ್ನೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಏನೇ ಇದ್ದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಏನು ಹೆಲ್ಪ್ ಆಗುತ್ತೆ ನಾವು ಮಾಡಿಕೊಡ್ತೇವೆ. ನೀವು ಮುಂದೆ ಅದನ್ನು ಯೋಚನೆ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಬೋದು. ಸೊ ಇಂಜಿನಿಯರಿಂಗ್ ಕಾಂಪೋನೆಂಟ್ಸ್ ತುಂಬ ಇದೆ, ಫಾರ್ಮಾಸ್ಯೂಟಿಕಲ್ಸ್ ಮತ್ತು ಐ ಟಿ ಪ್ರಾಡಕ್ಟ್ಸ್, ಫಾರ್ಮಾಸ್ ಆ್ಯಂಡ್ ಬಯೋಟೆಕ್ ಪ್ರಾಡಕ್ಟ್ಸ್, ಯಾವುದೇ ಥರದ ಪ್ರಾಡಕ್ಟ್ಸ್ಗಳನ್ನ ಬೆಂಗಳೂರು ಅರ್ಬನ್ ಸಿಟಿಯವ್ರು ಮಾಡ್ಬೋದು. ನೆಕ್ಸ್ಟ್ ಬರೋದು ಬೀದರ್ ಮಂದಿ ಏನು ಮಾಡ್ಬೋದು, ಬಿದ್ರಿ ವೇರ್ ತುಂಬ ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟು, ತುಂಬ ಒಳ್ಳೆ ಡಿಮಾಂಡಲ್ಲಿರುತ್ತೆ. ಬಟ್ ಏನಂತಂದರೆ ವೆರಿ ಲಿಮಿಟೆಡ್ ಕೆಲಸದವ್ರು ಇದ್ದಾರೆ, ತುಂಬ ಕಡಿಮೆ ಜನ ಅದನ್ನು ಮಾಡ್ಬೋದು. ಇದರಲ್ಲಿ ಏನಂತಂದರೆ ಡಿಮಾಂಡ್ ಇವತ್ತು ಆರ್ಡರ್ ಕೊಟ್ಟರೆ ಮಾಡಿಕೊಟ್ಟು ಮುಗಿಸ್ಕೊಳ್ಳೋಕ್ಕೆ ಆಲ್ಮೋಸ್ಟ್ ತಿಂಗಳ ಮೇಲೆ ಆಗುತ್ತೆ. ಸೊ ಈ ಹ್ಯಾಂಡಿಕ್ರಾಫ್ಟ್ ಏನಿದೆ ತುಂಬ GI ಟ್ಯಾಗ್ಡ್ ಇರುವಂಥ ಪ್ರಾಡಕ್ಟು, ತುಂಬ ಒಳ್ಳೆ ಪ್ರಾಡಕ್ಟ್ ಬೀದರ್ ಅವರ ಕೆಲಸ ಮಾಡೋದಾದರೆ. ಬಟ್ ಏನಂತಂದರೆ ಜನ ಕಡಿಮೆ ಇರೋದ್ರಿಂದ ವಾಲ್ಯೂಮ್ಗಳು ಅಷ್ಟು ದೊಡ್ಡ ವಾಲ್ಯೂಮಲ್ಲಿ ಮಾಡೋಕ್ಕಾಗಲ್ಲ. ಬಟ್ ಚಿಕ್ಕ ಇನ್ವೆಸ್ಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡಬೇಕಂದ್ರೆ ಬಿದ್ರಿ ವೇರ್ ನಿಮಗೆ ಬೆಸ್ಟು. ಗ್ರೀನ್ ಗ್ರಾಮ್ಸ್ ಇದೆ, ಹ್ಯಾಂಡ್ ಪೇಪರ್ ಮತ್ತು ಟೂರಿಸಮ್ ಎಲ್ಲ ಬಿಟ್ಟಾಕಿ ಬಲ್ಕ್ ಡ್ರಗ್ಸ್ ಎಲ್ಲ ಇರ್ಬೋದು. ಬೀದರಲ್ಲಿ ಇವಾಗ ಹೈದರಾಬಾದಿಂದ ಏನೇನು ಫಾರ್ಮಾಸ್ಯೂಟಿಕಲ್ ಕಂಪ್ನಿಗಳಿದೆ ಅವ್ರಿಗೆ ಎಲ್ಲಿ ಜಾಗ ಅಲ್ಲಿ ಹೈದರಾಬಾದ್ ಆದರೆ ಆಲ್ಮೋಸ್ಟ್ ಇವಾಗ ಬೆಂಗಳೂರು ಥರನೇ ಒಂದು ಸ್ವಲ್ಪ ಕಾಸ್ಟ್ಲಿ ಆಗಿಬಿಟ್ಟಿರೋದ್ರಿಂದ ಅವ್ರು ಆಚೆ ಈಚೆ ನೋಡಿದಾಗ ಬೀದರಲ್ಲಿ ತುಂಬ ಡ್ರಗ್ ಕಂಪ್ನಿಗಳಿದೆ. ಡ್ರಗ್ಸ್ ಅಂದರೆ ಮೆಡಿಸಿನ್ಸ್ ಆ ಥರದ್ದು. ಅದರ ಮೇಲೆ ನಿಮಗೆ ಮ್ಯಾಂಗೋ ಸಿಗುತ್ತೆ, ದಸರಿ ಮತ್ತು ಕೇಸರ್. ಸೊ ಈ ಮ್ಯಾಂಗೋಗಳು ಕೂಡ ಕೆಲಸ ಮಾಡ್ಬೋದು. ಅದರ ಜೊತೆಗೆ ಬನಾನಾ ಕೂಡ ನಿಮಗೆ ಸಿಗುತ್ತೆ. ಇದರಲ್ಲಿ ನೋಡಿಕೊಂಡು ನೀವು ಯಾವ ಪ್ರಾಡಕ್ಟ್ಗಳು ನಿಮ್ಗೆ ಒಳ್ಳೆಯದೋ ಅದನ್ನು ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಒಂದು ವೇಳೆ ಅದರ ಬಗ್ಗೆ ಏನೂ ತಿಳ್ಕೊಳ್ಳೋದಿದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದಕ್ಕೆ ನಾನು ರಿಪ್ಲೈ ಕೊಡ್ತೇನೆ. ಸೊ ಚಾಮರಾಜನಗರದವ್ರು ಏನು ಮಾಡ್ಬೋದು, ಟರ್ಮರಿಕ್, ಹಳದಿ, ಬನಾನಾ, ಜಿಂಜರ್, ಹನಿ, ಸಿಲ್ಕ್ ಟೆಕ್ಸ್ಟೈಲ್ಸ್ ಮತ್ತು ಬ್ಲ್ಯಾಕ್ ಗ್ರಾನೈಟ್ ಇವೆಲ್ಲವೂ ಕೂಡ ಚಾಮರಾಜನಗರದವ್ರು ಮಾಡ್ಬೋದು. ಅದಾದಮೇಲೆ ಚಿಕ್ಕಬಳ್ಳಾಪುರ, ಬೆಂಗಳೂರು ರೋಸ್ ಆನಿಯನ್ಸ್ ಇರ್ಬೋದು, ಬೆಂಗಳೂರು ಗ್ರೇಪ್ಸ್ ಇರ್ಬೋದು, ಮ್ಯಾಂಗೋ, ವೆಜಿಟೇಬಲ್ಸ್, ಆಲ್ಫೆನ್ಸೋ, ಮಲ್ಲಿಕಾ, ರಸ್ಪುರಿ, ಇವೆಲ್ಲ ಮ್ಯಾಂಗೋಸ್ಗಳು ಅವೈಲೇಬಲ್ ಇದೆ. ಇವನ್ಗಳನ್ನ ಡೀಲ್ ಮಾಡ್ಬೋದು. ಬಟ್ ಏನಂತಂದರೆ ಇವತ್ತಿನ ಟೈಮಲ್ಲಿ ಆಲ್ಫೆನ್ಸೋ ಇವಾಗ ಏನಾದರೂ ರತ್ನಗಿರಿದು ಏನು ಮಹಾರಾಷ್ಟ್ರ ರತ್ನಗಿರಿದು ಏನಿದೆ ಆ ಥರದ್ದು ಏನಾದರೂ ಸಿಗುತ್ತೆ ಕ್ವಾಲಿಟೀಸ್ ಅನ್ನೋದ್ರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ಆರ್ಡರ್ಸ್ ಕೂಡ ಇನ್ನೂ ಅವೈಲೇಬಲ್ಸ್ ಇದೆ, ಬೇಕಾದ್ರೆ ಶಿಪ್ ಮಾಡ್ಬೋದು. ಬೇರೆ ಅಷ್ಟು ಡಿಮಾಂಡ್ಗಳಿಲ್ಲ, ಬರೀ ಪಲ್ಪ್ಗಳಿಗೆ ಡಿಮಾಂಡ್ ಇದೆ, ಬಟ್ ಮ್ಯಾಂಗೋಗಳಿಗಿಲ್ಲ ನಮ್ಮ ಹತ್ರ. ಬಟ್ ಗ್ಲೋಬಲ್ ಆರ್ಡರ್ಸ್ ಇದೆ, ಚೆಕ್ ಮಾಡ್ಕೊಳ್ಳಿ. ಚಿಕ್ಕಮಗಳೂರು ಜನ ಏನು ಮಾಡ್ಬೋದು, ಫಸ್ಟು ನೀವು ಅರೇಬಿಕಾ ಕಾಫಿ, ಪೆಪ್ಪರ್, ಇವೆಲ್ಲ ಪ್ರಾಡಕ್ಟ್ಸ್ಗಳನ್ನ ಡೀಲ್ ಮಾಡ್ಬೋದು. ತುಂಬ ಒಳ್ಳೆ ಡಿಮಾಂಡ್ಸ್ ಇದೆ. ಬಟ್ ಏನಂದರೆ ಇವಾಗ ಆಲ್ರೆಡಿ ಕಾಫಿ ಪ್ರೈಸಸ್ ಹೈ ಆಗಿರೋದ್ರಿಂದ ಎಕ್ವೆಡೋರಿಂದ ಸ್ವಲ್ಪ ವಾಲ್ಯೂಮ್ ಕಾಂಪಿಟೇಷನ್ಸ್ ಬರ್ತಾ ಇದೆ. ಬಟ್ ಸ್ಟಿಲ್ ನಮ್ಮ ಪ್ರಾಡಕ್ಟ್ಸ್ಗಳ ಪರ್ಚೇಸ್ಗಳು ಆಗ್ತಾ ಇದೆ. ಓಪನ್ ಆರ್ಡರ್ಸ್ಗಳು ನಮ್ಮ ವೆಬ್ಸೈಟಲ್ಲೂ ಬರ್ತಾ ಇರುತ್ತೆ. ಇವಾಗ ಆಲ್ರೆಡಿ ಒಂದು 2-3 ಆರ್ಡರ್ಸ್ಗಳನ್ನ ನಾವು ಫುಲ್ಫಿಲ್ ಮಾಡಿದ್ದೇವೆ. ಇನ್ನೂ ಬರೋ ಆರ್ಡರ್ಸ್ಗಳನ್ನ ನೀವು ಪಾರ್ಟಿಸಿಪೇಟ್ ಮಾಡೋದಾದರೆ ಹೋಗ್ಬಿಟ್ಟು ವೆಬ್ಸೈಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಕಮಿಷನ್ ಬೇಸಿಸ್ ಮೇಲೆ ವರ್ಕ್ ಮಾಡ್ಬೋದು. ಚಿತ್ರದುರ್ಗದವರು ಏನು ಮಾಡ್ಬೋದು, LED ಲೈಟ್ಸ್ ಇರ್ಬೋದು, ಪೊಮೊಗ್ರಾನೇಟ್ ಇರ್ಬೋದು, ಗ್ರೌಂಡ್ನಟ್ ಇರ್ಬೋದು, ಆನಿಯನ್ಸ್ ಮತ್ತು ಸಿಲ್ಕ್ ಸ್ಯಾರೀಸ್, ಇದನ್ನೆಲ್ಲ ನೋಡಿಕೊಂಡು ಇದರಲ್ಲಿ ಯಾವ್ದು ನಿಮ್ಗೆ ಸರಿ ಆಗುತ್ತೆ. ಈ ಆನಿಯನ್ಸ್ ಎಲ್ಲ ತುಂಬ ವಾಲ್ಯೂಮಲ್ಲಿ ಎಕ್ಸ್ಪೋರ್ಟ್ ಆಗಲ್ಲ, ಅದು ಎಸ್ಪೆಷಲಿ ಈ ಚಿತ್ರದುರ್ಗದಾದರೆ ಮೇ ಬಿ ಲೋಕಲಿ ಪ್ರೊಕ್ಯೂರ್ಮೆಂಟ್ ಆಗ್ತಾ ಇರುತ್ತೆ. ಬಟ್ ಆನಿಯನ್ಸ್ ನಾವು ನೋಡಿರೋ ಥರ KP ಆನಿಯನ್ಸ್ ಇರ್ಬೋದು, ಬೆಂಗಳೂರು ಆನಿಯನ್ಸು ಮತ್ತು ನಾಸಿಕ್ ಆನಿಯನ್ಸು ತುಂಬ ಎಕ್ಸ್ಪೋರ್ಟ್ ಆಗುತ್ತೆ. ಅದರಲ್ಲೂ ಕೂಡ ವೈಡ್ ವೆರೈಟೀಸ್ ಆನಿಯನ್ಸ್ ಇದ್ದರೆ ಅದು ಸ್ವಲ್ಪ ಬೇರೆ ಮಾರ್ಕೆಟ್ಗಳಿಗೆ ಎಕ್ಸ್ಪೋರ್ಟ್ ಆಗುತ್ತೆ. ನೆಕ್ಸ್ಟ್ ಬರೋದು ದಕ್ಷಿಣ ಕನ್ನಡದವರು. ಸೊ ಕ್ಯಾಶ್ಯೂಸ್, ಮರೈನ್ ಪ್ರಾಡಕ್ಟ್ಸ್, ಸೀ ಫುಡ್ಸ್ ತುಂಬ ಚೆನ್ನಾಗಿ ಎಕ್ಸ್ಪೋರ್ಟ್ ಆಗುತ್ತೆ. ಜಾಕ್ ಫ್ರೂಟು ಮತ್ತು ಜಾಕ್ ಫ್ರೂಟ್ ಬೈ ಪ್ರಾಡಕ್ಟ್ಸ್ ಏನಿದೆ ಅದು ತುಂಬ ಚೆನ್ನಾಗಿ ಎಕ್ಸ್ಪೋರ್ಟ್ ಆಗುತ್ತೆ. ಪ್ಲಾಸ್ಟಿಕ್ ಕಾಂಪೊನೆಂಟ್ಸು, ಲೈಟ್ ಇಂಜಿನಿಯರಿಂಗು, ಇವೆಲ್ಲ ಮೆಟೀರಿಯಲ್ಸ್ಗಳು ಎಕ್ಸ್ಪೋರ್ಟ್ ಆಗುತ್ತೆ. ದಾವಣಗೆರೆ ಜನ ರೈಸು, ಮೇಯ್ಸ್, ವೆಜಿಟೇಬಲ್ಸ್, ಅರ್ಕಿನಟ್, ವ್ಯಾಲ್ಯೂ ಆ್ಯಡೆಡ್ ಮೇ ಬಿ ಅದರಲ್ಲಿ ಎಲೆಗಳು, ಸುಪಾರಿಗಳು, ಇದೆಲ್ಲ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ. ಧಾರವಾಡ ಜನ ಮ್ಯಾಂಗೋ ತುಂಬ ಎಕ್ಸ್ಪೋರ್ಟ್ ಆಗುತ್ತೆ. ಬಿಂಡಿ ಅದನ್ನು ನೋಡ್ಕೊಳ್ಬೋದು. ಲೇಡೀಸ್ ಫಿಂಗರ್. ಸೊ ಅದಾದಮೇಲೆ ಆಟೋ ಕಾಂಪೊನೆಂಟ್ಸ್, ಬೇಲೂರು ಇಂಡಸ್ಟ್ರಿ ಅಂತ ಧಾರವಾಡದಲ್ಲಿದೆ, ಅಲ್ಲಿಂದ ಸಿಕ್ಕಾಪಟ್ಟೆ ಮೆಟೀರಿಯಲ್ಸ್ಗಳು ಎಕ್ಸ್ಪೋರ್ಟ್ ಆಗುತ್ತೆ. ನಾವು ತುಂಬ ಕಂಪ್ನಿಗಳ ಜೊತೆ ವರ್ಕ್ ಮಾಡಿದ್ದೇವೆ. ಸೊ ಅದನ್ನು ಕೂಡ ನೋಡ್ಬೋದು. ಅದನ್ನು ಬಿಟ್ಟರೆ ಗರಗ್ ಮತ್ತು 2-3 ಇಂಡಸ್ಟ್ರಿಯಲ್ ಏರಿಯಾ ಇದೆ, ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ, ಎಸ್ಪೆಷಲಿ ಹುಬ್ಳಿ ಇಂಡಸ್ಟ್ರಿಯಲ್ ಏರಿಯಾ. ಆಮೇಲೆ ನವಲ್ಗುಂದ್ ಕಾರ್ಪೆಟ್ಸ್ ಆಗಿರ್ಬೋದು. ಲೋಕಲಲ್ಲಿರುವಂಥ ಮೆಟೀರಿಯಲ್ಗಳು ತುಂಬ ಇದೆ ಎಕ್ಸ್ಪೋರ್ಟ್ ಮಾಡೋಕ್ಕೆ, ಅಥವಾ ಇನ್ನೂ ಎಕ್ಸ್ಪೋರ್ಟ್ ಆಗದೇ ಇರೋವಂಥ ವಸ್ತುಗಳು, ಅದನ್ನೆಲ್ಲವೂ ಕೂಡ ನೀವು ನೋಡ್ಬೋದು. ಎಸ್ಪೆಷಲಿ ಧಾರವಾಡ ಸ್ವೀಟ್ಸ್ ಏನಿದೆ, ಧಾರವಾಡ ಪೇಡ ಅಂತ ನಾವೇನು ಹೇಳ್ತೇವೆ, ಅದನ್ನು ಕೂಡ ಎಕ್ಸ್ಪೋರ್ಟ್ ಆಗುತ್ತೆ. ಅದು ಒಳ್ಳೆ ವಾಲ್ಯೂಮಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ. ಬಟ್ ಏನಂತಂದರೆ ಇವತ್ತಿನ ಟೈಮಲ್ಲಿ
ಹೆಸರು ಧಾರವಾಡ ಪೇಡ ಅಂತ ಹಾಕ್ತಾರೆ, ಮಾಡೋರು ಎಲ್ಲಿಂದನೋ ಮಾಡಿರ್ತಾರೆ. ಸ್ವಲ್ಪ ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಸೊ ಜೆನ್ಯೂನ್ ಆಗಿರೋದು, ಅಥೆಂಟಿಕ್ ಇರೋದು ಸಪ್ಲೈ ಮಾಡ್ತಾ ಇದ್ದರೆ ಅದಕ್ಕೇನಾದ್ರು ಸಪೋರ್ಟ್ ಬೇಕಾದರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ಸೊ ಬೇಬಿಕಾರ್ನ್, ಸ್ವೀಟ್ ಬೇಬಿಕಾರ್ನ್ ಏನಿದೆ ಅದನ್ನು ಡೀಲ್ ಮಾಡೋದಾದರೆ ಹೇಳಿ. ಸೊ ಗದಗದವ್ರು ಏನು ಮಾಡ್ಬೋದು, ಆನಿಯನ್, ಚಿಲ್ಲಿ, ಮೇಸ್, ಪಲ್ಸ್, ಪೀನಟ್ ಸೀಡ್ಸ್ ಇದೇನಿದೆ ಇವನ್ನುಗಳನ್ನ ಡೀಲ್ ಮಾಡ್ಬೋದು. ಹಾಸನದವ್ರು ಏನು ಮಾಡ್ಬೋದು, ಕಾಫಿ, ಸ್ಪೈಸಸ್, ಪೊಟೆಟೊ, ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಇರ್ಬೋದು, ಕಾಯರ್ ಇರ್ಬೋದು, ಆ್ಯಕ್ಟಿವ್ ಕಾರ್ಬನ್ಸ್ ಇರ್ಬೋದು. ಸೊ ಈ ಕೋಕೋನಟ್ ಪ್ರಾಡಕ್ಟ್ಸಲ್ಲಿ ಬೇರೆ ಎಲ್ಲ ಮೆಟೀರಿಯಲ್ಗಳು ತುಂಬ ಬರುತ್ತೆ. ಅದು ಬರೀ ನೀವು ಮೇನ್ ಪ್ರಾಡಕ್ಟ್ ಕೋಕೋನಟ್ ಅಂತ ಇಟ್ಕೊಳ್ತೀರಾ, ಬಟ್ ಕೋಕೋನಟ್ ಜೊತೆಗೆ ಅದರ ಬೈ ಪ್ರಾಡಕ್ಟ್ ಅಂದರೆ ಅದರ ಇದು ಮೇಲ್ಗಡೆ ಸಿಪ್ಪೆ ಇರ್ಬೋದು, ಅದರ ಪೌಡರ್ ಇರ್ಬೋದು, ಅದರ ಫೈಬರ್ ಇರ್ಬೋದು, ಅದರ ಶೆಲ್ ಇರ್ಬೋದು, ತುಂಬ ವಿಷಯಗಳು ತುಂಬ ಥರದ ಮಾರ್ಕೆಟ್ಗಳಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ. ಅದರಲ್ಲೂ ಕೂಡ ನೀವು ನೋಡಿದರೆ ತುಂಬ ಒಳ್ಳೆಯದು. ಸೊ ಹಾವೇರಿ ಜನ ಏನು ಮಾಡ್ಬೋದು, ಫಸ್ಟ್ ಬರೋದು ಬ್ಯಾಡಗಿ ಚಿಲ್ಲೀಸ್, ಬ್ಯಾಡಗಿ ಮೆಣಸಿನ್ಕಾಯಿ ಅಂತ ಏನು ಹೇಳ್ತೇವೆ, ತುಂಬ ಒಳ್ಳೆಯದು. ಅದನ್ನು ಕೂಡ ಡೀಲ್ ಮಾಡ್ಬೋದು. ಮ್ಯಾಂಗೋಸ್, ಮೇಸ್, ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಇದೆ, ಅದನ್ನು ಕೂಡ ಡೀಲ್ ಮಾಡಿ. ಕಲಬುರ್ಗಿ ಜನ ಏನು ಮಾಡ್ಬೋದು, ಸೋಲಾರ್ ಪ್ಯಾನಲ್ಸ್ ಇದೆ, ಮುಲ್ತಾನಿ ಮಿಟ್ಟಿ ಇದೆ, ತೋರ್ದಾಲ್, ಪಲ್ಸಸ್, ಕಾಟನ್, ಈ ಅರ್ತ್ ಮೆಟೀರಿಯಲ್ಸ್ ಏನಿದೆಯಲ್ಲ, ಸೊ ಎಸ್ಪೆಷಲಿ ಮುಲ್ತಾನಿ ಕ್ಲೇ ಅಂತ ಏನು ಹೇಳ್ತಾವೆ, ಮುಲ್ತಾನಿ ಮಿಟ್ಟಿ ಅಂತ ಮುಖಕ್ಕೆ ಏನು ಹಚ್ಕೊಳ್ಳೋದಿದೆ ಅದನ್ನು ನೋಡ್ಕೊಳ್ಳಿ. ಸೊ ತುಂಬ ಒಳ್ಳೆ ಪ್ರಾಡಕ್ಟ್ಸ್ ಇದೆ, ತುಂಬ ಒಳ್ಳೆ ಎಕ್ಸ್ಪೋರ್ಟ್ ಆಗುತ್ತೆ. ಗುಲ್ಬರ್ಗ ಜನ ಅಲ್ಲೇ ಇದ್ಕೊಂಡು ಏನು ಬೇಕಾದ್ ಮಾಡ್ಬೋದು. ಸೊ ಕೊಡಗು ಜನ ಏನು ಮಾಡ್ಬೋದು, ಸ್ಪೈಸಸ್, ಕಾಫಿ, ಕಾರ್ಡಮಮ್ ಮಾಡ್ಬೋದು. ಕೋಲಾರ ಜನ ಏನು ಮಾಡ್ಬೋದು, ಮ್ಯಾಂಗೋ ಎಲ್ಲ ವೆರೈಟೀಸ್ ಇದೆ, ಟೊಮೆಟೊ ಇದೆ, ಮಿಲೆಟ್ಸ್ ಇದೆ, ರಾಗಿ ಇದೆ, ರೋಸ್ ಆನಿಯನ್ಸ್ ಇದೆ, ಏರೋಸ್ಪೇಸ್ ಕೆಲವೊಂದು ಕಂಪ್ನಿಗಳಿರ್ಬೋದು, ಅದು ಕಂಪ್ನಿಗಳು ಮಾತ್ರ ಮಾಡುತ್ತೆ. ದೆನ್ ಪ್ರೆಸಿಷನ್ ಮೆಟೀರಿಯಲ್ಸ್ ಏನಿದೆ ಇಂಜಿನಿಯರಿಂಗಲ್ಲಿ, ಸೊ ಮೈಕ್ರೋ ಗೇಜಿಂಗ್ ಮೆಟೀರಿಯಲ್ಸ್ ಅಂತ ಏನು ಹೇಳ್ತೇವೆ, ಪ್ರೆಸಿಷನ್ ಮೆಟೀರಿಯಲ್ಸ್, ವೆಯ್ಟ್ ಇರ್ಬೋದು, ಮೈಕ್ರೋ ಡೀಟೇಲ್ಸಿಂಗ್ ಇರ್ಬೋದು, ಅದನ್ನು ಮಾತ್ರ ಇದರಲ್ಲಿ ಡೀಲ್ ಮಾಡ್ಬೋದು. ಸೊ ನಿಮ್ಮ ಬ್ಯಾಕ್ಗ್ರೌಂಡ್ ಅದಿದ್ದರೆ ಅದನ್ನು ಮಾಡಿ, ಇಲ್ಲದೆ ಹೋದರೆ ಸೊ ಸ್ವಲ್ಪ ಬಿಟ್ಬಿಡಿ, ಗೊತ್ತಿಲ್ಲ ಅಂದರೆ ಬಿಟ್ಬಿಡಿ. ಕೊಪ್ಪಳ ಜನ ಏನು ಮಾಡ್ಬೋದು, ಪ್ಲಾಸ್ಟಿಕ್, ಎಲೆಕ್ಟ್ರಾನಿಕಲ್ ಟಾಯ್ಸ್, ಪ್ಲಾಸ್ಟಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಟಾಯ್ಸ್, ರೈಸ್, ಮ್ಯಾಂಗೋ, ಪೊಮೊಗ್ರಾನೆಟ್. ಸೊ ಎಲ್ಲ ಪ್ರಾಡಕ್ಟ್ಸ್ ಇದೆ. ಮೇನ್ಲಿ ಕೊಪ್ಪಳ ಜನ ರೈಸ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಟಾಯ್ಸ್ಗಳೆಲ್ಲ ಸ್ವಲ್ಪ ಕಡಿಮೆನೇ ನಾನು ನೋಡಿರೋ ಥರ, ಬಟ್ ರೈಸ್ ತುಂಬ ಚೆನ್ನಾಗಿ ಎಕ್ಸ್ಪೋರ್ಟ್ ಆಗುತ್ತೆ. ಮಂಡ್ಯ ಜನ ಏನು ಮಾಡ್ಬೋದು, ಬನಾನಾ, ಜಾಗ್ರಿ, ರಾಗಿ, ರೆಡಿಮೇಡ್ ಗಾರ್ಮೆಂಟ್ಸ್ ಏನಿದೆ, ಮ್ಯಾಂಗೋ, ಕೋಕೋನಟ್, ಡೈಸ್ಡ್ ಪೌಡರ್, ಕೋಕೋನಟ್ ತುರಿದಿರೋ ಪುಡಿ ಅಂದ್ಕೊಳ್ಳಿ, ಅರಕೆರೆ ಎಲೆಗಳ ಪ್ಲೇಟ್ಗಳೇನಿದೆ ಅದು, ಅದರಲ್ಲೂ ಕೂಡ 2 ವೆರೈಟಿ ಬರುತ್ತೆ. ಒಂದು ಡೊಮೆಸ್ಟಿಕಲ್ಲಿ ಡಬಲ್ ಟ್ರೀಟ್ಮೆಂಟ್ ಇರುತ್ತೆ, ಇನ್ನೊಂದು 9 ಲೇಯರ್ ಟ್ರೀಟ್ಮೆಂಟ್ ಬರುತ್ತೆ. 9 ಲೇಯರ್ ಇರೋ ಟ್ರೀಟ್ಮೆಂಟ್ ಮಾತ್ರ ನೀವು ಎಕ್ಸ್ಪೋರ್ಟ್ ಮಾಡೋಕ್ಕಾಗುತ್ತೆ. ಅದು ಏನೇ ಡೀಟೇಲ್ಸ್ ಇದೆ ಅದನ್ನು ಟೀಮಿಂದ ತಿಳ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಮೈಸೂರು ಜನ ಏನು ಮಾಡ್ಬೋದು, ಮೈಸೂರು ಸಿಲ್ಕ್ ಅಂತೂ ಮೊದಲೇ ಮಾಡಿ. ಸೊ ತುಂಬ ವೆರೈಟೀಸ್ ಇದೆ, ತುಂಬ ಕ್ವಾಲಿಟಿ ಇದೆ. ಇವತ್ತಿನ ಟೈಮಲ್ಲಿ ಮೈಸೂರು ಸಿಲ್ಕ್ಸ್ ಕೂಡ ಮತ್ತೆ ತಿರ್ಗಾ ಒಳ್ಳೆಯ ಸ್ಟೇಜಲ್ಲಿದೆ. ಬಟ್ ಏನಂತಂದರೆ ವೆರೈಟೀಸ್ ಇದ್ದರೆ ತುಂಬ ಒಳ್ಳೆಯದು. ಅದರ ಜೊತೆ ಪೊಮೊಗ್ರಾನೆಟ್ಸ್, ಅಗರಬತ್ತಿಗಳು, ಸ್ಯಾಂಡಲ್ವುಡ್ ಆಯಿಲ್. ಸ್ಯಾಂಡಲ್ವುಡ್ ಆಯಿಲ್ ಅಂತಂದರೆ ಒರಿಜಿನಲ್ ಏನಿದೆ ಅದನ್ನು ನೋಡಿ, ಈ ಮಿಕ್ಸ್ಡ್ಗಳಲ್ಲಿ ಎಲ್ಲ ತಗಲಾಕೋಬೇಡಿ. ಸೊ ನಾರ್ಮಲಿ ಫ್ರೇಗ್ರೆನ್ಸ್ ಹಾಕಿರುವಂಥ ಮೆಟೀರಿಯಲ್ಗಳನ್ನ ಡೀಲ್ ಮಾಡೋಕ್ಕೆ ಹೋಗಬೇಡಿ. ಅಗರಬತ್ತಿಯಲ್ಲಿ ಅದರ ತುಂಬ ಡಿಮಾಂಡ್ ಇದೆ, ದಯಮಾಡಿ ಡೀಲ್ ಮಾಡಿ. ಸೊ ಪ್ರೊಸೆಸ್ಡ್ ಫುಡ್ ಇರ್ಬೋದು, ಅಲ್ಲೂ ಕೂಡ ತುಂಬ ಈ ಬ್ಯಾಟರ್ಗಳು ಅದು ಇದು ಎಲ್ಲ ತುಂಬ ಬರ್ತಾ ಇದೆ. ಸೊ ಅದನ್ನು ನೋಡಿ. ಸರ್ಕಿಟ್ ಬೋರ್ಡ್ಸ್ ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ದಯಮಾಡಿ ಡೀಲ್ ಮಾಡಿ. ಅಗರಬತ್ತಿಗಳಾದರೆ ಮಾಡಿ. ರೋಸ್ವುಡ್, ಬೇರೆ ಎಲ್ಲ ಓಕೆ ಅಂದ್ಕೊಳ್ತೇನೆ. ತುಂಬ ಏನು ಪ್ರಾಡಕ್ಟ್ಸ್ಗಳು ಡಿಮಾಂಡ್ ಅಂದರೆ ವಾಲ್ಯೂಮೆಟ್ರಿಕ್ಲಿ ಡಿಮಾಂಡ್ ಇಲ್ಲ, ಬಟ್ ಹೋಗ್ತಾ ಇದೆ, ಅಲ್ಲಿ ಯೂನಿಕ್ ಇದೆ ಅನ್ನೋದು ಒಂದಿದೆ ಮೆನ್ಷನ್ನು. ಬಟ್ ಆದರೆ ಏನು ತುಂಬ ವಾಲ್ಯೂಮಲ್ಲಿ ಕಂಪೇರ್ ಮಾಡಿಕೊಂಡು ನಾವೆಲ್ಲರೂ ದುಡ್ಡು ಗಳಿಸ್ಕೊಳ್ಳೋಕೆ ಆಪ್ಷನ್ ಇದೆಯಾ ಇಲ್ವಾ ಅನ್ನೋದು ನೋಡಿಕೊಂಡ್ರೆ ಸೊ ಕೆಲವೊಂದು ಪ್ರಾಡಕ್ಟ್ಗಳನ್ನ ಅವಾಯ್ಡ್ ಮಾಡಿದರೆ ಬೆಟರು. ಸೊ ರಾಯಚೂರು ಜನ ರೈಸ್ ಅಂತೂ ಫಸ್ಟ್ ಪ್ರಾಡಕ್ಟು. ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ಸ್ ಇದೆ, ಚಿಲ್ಲೀಸ್ ಇದೆ. ಅಗೇನ್ ಹೈದರಾಬಾದ್ ಈಸ್ ದ ರೀಸನ್. ಹೈದರಾಬಾದಲ್ಲಿ ಜಾಗ ಇಲ್ಲದೆ ಇರೋರು ಇಲ್ಲೆಲ್ಲ ಫಾರ್ಮಸ್ಯೂಟಿಕಲ್ ಕಂಪ್ನಿಗಳನ್ನ ಹಾಕ್ಕೊಂಡಿರ್ತಾರೆ. ಅದನ್ನು ಹೆಡ್ ಆಫೀಸ್ ನಾರ್ಮಲಿ ಹೈದರಾಬಾದ್ ಇರುತ್ತೆ. ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ಸಲ್ಲಿ ಏನಾದರೂ ಬೇರೆ ಮಾರ್ಕೆಟ್ಗಳನ್ನ ಇವಾಗ US ಅಲ್ಲಿ ಹೊಡ್ತಾ ಬಿದ್ದಿದೆ, ಬೇರೆ ಮಾರ್ಕೆಟ್ಗಳು ಓಪನ್ ಮಾಡಬೇಕಂದ್ರೆ ಗಾನಾ, ಎಸ್ವಾಟಿನಿ ಮತ್ತು ಮೊಜಂಬಿಕ್ ಇಲ್ಲೆಲ್ಲ ನಮ್ಮ ಆಲ್ರೆಡಿ ಎಸ್ಟಾಬ್ಲಿಷ್ಮೆಂಟ್ ಇದೆ. ನಿಮಗೇನಾದ್ರು ಪ್ರಾಡಕ್ಟ್ ಲೈಸೆನ್ಸ್ಗಳು ಏನಾದರೂ ಬೇಕಾದರೆ ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ಸ್ಗಳಿಗೆ ಲೈಸೆನ್ಸ್ ಕೊಡಿಸೋದು, ಮತ್ತು ಅವರ ಪ್ರಾಡಕ್ಟ್ಗಳಿಗೆ ಆರ್ಡರ್ ತರಿಸ್ಕೊಳ್ಳೋದು, ಮತ್ತು ಅವರ ಕಂಪ್ಲೀಟ್ ಸಪ್ಲೈ ಚೈನ್ ಎಸ್ಟಾಬ್ಲಿಷ್ ಮಾಡೋದು ಅಂದರೆ ನಾವು ಮಾಡಿಕೊಡ್ಬೋದು. ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಬರೋದು ಚಿಲ್ಲೀಸ್. ರಾಮನಗರದವರು ಚನ್ನಪಟ್ಟಣ ಟಾಯ್ಗಳು, ಇವಾಗ ಚನ್ನಪಟ್ಟಣ ಟಾಯ್ಸ್ ಅಂತ ಹೇಳಿ ಚೈನೀಸ್ ಟಾಯ್ಗಳನ್ನ ಕೊಡ್ತಾ ಇದ್ದಾರೆ. ದಯಮಾಡಿ ಚನ್ನಪಟ್ಟಣದ್ದು ಏನು ಒರಿಜಿನಲ್ ಇದೆ ಅದು ಸಿಗ್ತಾ ಇದ್ದರೆ ದಯಮಾಡಿ ಮಾಡಿ. ಇಲ್ಲದೆ ಹೋದರೆ ಚೈನೀಸ್ ಟಾಯ್ ತೊಗೊಂಡು ನೀವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೋದರೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಕಾಯರ್ ಪ್ರಾಡಕ್ಟ್ ಇರ್ಬೋದು, ಮ್ಯಾಂಗೋ ಇರ್ಬೋದು, ರಾಗಿ ಇರ್ಬೋದು, ಗ್ರಾನೈಟ್ ಇರ್ಬೋದು, ದಯಮಾಡಿ ಡೀಲ್ ಮಾಡಿ. ಶಿವಮೊಗ್ಗ ಜನ ಜಿಂಜರ್, ಬನಾನಾ, ಸ್ಪೈಸಸ್, ಅರ್ಕೆ ಲೀಫ್ ಇದು ಮಾತ್ರ ಶಿವಮೊಗ್ಗ ಜನ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಕೂಡ ತುಂಬ ಚೆನ್ನಾಗಿ ಮಾಡ್ಕೋಬೋದು. ನೋಡ್ಕೊಳ್ಳಿ ಶಿವಮೊಗ್ಗ ಜನ ಏನೇನು ಮಾಡ್ಬೋದು ಅಂತ. ಅದನ್ನು ನೋಡಿಕೊಂಡು ನಿಮಗೆ ಯಾವುದು ಎದರಲ್ಲಾದರೂ ಹೆಲ್ಪ್ ಬೇಕಾದರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ.
ಸೊ ತುಮಕೂರು ಜನ ಕೋಕೋನಟ್ ಅಂತೂ ಫಸ್ಟ್ ಮಾಡಿ. ಟಿಪ್ಟೂರು ಜನ ಸಿಕ್ಕಾಪಟ್ಟೆ ಕಾಲ್ ಮಾಡ್ತಾ ಇದ್ದಾರೆ. ಟಿಪ್ಟೂರು ಜನ ಪ್ಲೀಸ್ ದಯಮಾಡಿ ಕೋಕೋನಟ್ ಪ್ರಾಡಕ್ಟು, ಕೋಕೋನಟ್ ಸುತ್ತಮುತ್ತ ಇರೋ ಪ್ರಾಡಕ್ಟ್ಗಳನ್ನ ದಯಮಾಡಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಫೈಬರ್ ಇರ್ಬೋದು, ಕಾರ್ಬನ್ ಇರ್ಬೋದು, ಪೌಡರ್ ಇರ್ಬೋದು, ಮತ್ತು ಇನ್ನೂ ಬೇರೆ ಶೆಲ್ಗಳು ಯೂಸ್ ಮಾಡ್ಕೊಂಡು ಮಾಡುವಂಥ ಮೆಟೀರಿಯಲ್ಗಳು ತುಂಬ ಇದೆ. ಅದನ್ನು ಏನಾದರೂ ನೀವು ಡೀಲ್ ಮಾಡ್ತಾ ಇದ್ದರೆ ತುಂಬ ಒಳ್ಳೆಯದು. ಪೊಮೊಗ್ರಾನೇಟ್ ಇದೆ, ಟರ್ಮರಿಕ್ ಇದೆ, ಮಷಿನ್ ಟೂಲ್ಸ್ ಇದೆ, ಆ್ಯಕ್ಟಿವ್ ಕಾರ್ಬನ್ಸ್ ಇದೆ. ಇದನ್ನೆಲ್ಲವೂ ಕೂಡ ಡೀಲ್ ಮಾಡಿ. ಇದರಲ್ಲಿ ಏನಾದರೂ ನಿಮಗೆ ಮಾರಾಟಕ್ಕೆ ತೊಂದರೆ ಆಗ್ತಾ ಇದ್ದರೆ ಅಥವಾ ನಿಮಗೇನಾದರೂ ಬಾಯರ್ ಫೈಂಡಿಂಗಲ್ಲಿ ಹೆಲ್ಪ್ ಆಗ್ತಾ ಬೇಕು ಅನ್ನೋದಾದರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ, ಮಾತಾಡ್ಕೊಳ್ಳಿ. ಟೀಮ್ ಜೊತೆ ಕೇಳಿಕೊಂಡು ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಉಡುಪಿ ಜನ ಮರೈನ್ ಪ್ರಾಡಕ್ಟ್ಸ್, ಉಡುಪಿ ಸಾರೀಸ್, ಕ್ಯಾಶ್ಯೂಸ್ ಇದನ್ನೆಲ್ಲ ಡೀಲ್ ಮಾಡಿ. ಉತ್ತರ ಕನ್ನಡ ಜನ ಲಿಕ್ವಿಡ್ ಜಾಗರಿ ಇರ್ಬೋದು, ಕ್ಯಾಶ್ಯೂಸ್ ಇರೋದು, ಸ್ಪೈಸಸ್, ಆರ್ಕಿನೇಟು ಇದನ್ನೆಲ್ಲ. ಬಿಜಾಪುರ ಅಥವಾ ವಿಜಯಪುರ ಯಾವುದಾದ್ರೂ ತೊಗೊಳ್ಳಿ. ಪೊಮೊಗ್ರಾನೇಟ್, ಗ್ರೇಪ್ಸ್, ರೈಸನ್ಸ್ ಅಂದರೆ ಒಣಗಿರೋ ದ್ರಾಕ್ಷಿಗಳು, ಟೂರಿಸಂ ಬಿಟ್ಟಾಕಿ. ವಿಜಯನಗರ, ಹಂಪಿ, ಹೊಸಪೇಟೆ. ಸೊ ಬೇಸಿಕ್ಲಿ ಸ್ಟೀಲು ಮತ್ತು ಮಿನರಲ್ ರಿಸೋರ್ಸಸ್ ಏನಿದೆ ಅದರಲ್ಲಿ ಮಾತ್ರ, ಬೇರೆ ಏನೂ ಅಲ್ಲಿಲ್ಲ. ಬರೀ ಏನು ಸ್ಟೀಲ್ TMT ಬಾರ್ಸ್ಗಳು ಏನು ಹೇಳ್ತವೆ ಅದೆಲ್ಲವೂ ಕೂಡ ಚೆನ್ನಾಗಿ ಕೆಲಸ ಮಾಡ್ಬೋದು, ಅದನ್ನು ನೋಡ್ಕೊಳ್ಳಿ. ಟೂರಿಸಮ್ ಎಲ್ಲ ಅದು ಹಂಪಿ ಸರ್ವಿಸಸ್ ಇಂಡಸ್ಟ್ರಿಯಲ್ಲಿ ಬರುತ್ತೆ. ಸೊ ನಾರ್ಮಲಿ ಸರ್ವಿಸ್ ಇಂಡಸ್ಟ್ರಿ ನಾನು ಇಲ್ಲಿ ಕವರ್ ಮಾಡ್ತಾಯಿಲ್ಲ. ಯಾದಗಿರಿ ಜನ ಏನು ಮಾಡ್ಬೋದು, ಬಾಜ್ರಾ, ರೈಸು, ಕಾಟನ್ನು, ತೋರ್ದಾಲ್ ಇದನ್ನೆಲ್ಲವೂ ಡೀಲ್ ಮಾಡ್ಬೋದು. ಸೊ ಇದೆಲ್ಲವೂ ಕೂಡ ನಮ್ಮ ಕರ್ನಾಟಕ ಜನದ ಡಿಸ್ಟ್ರಿಕ್ಟ್ಗಳು. ಇವನ್ನೆಲ್ಲ ನೋಡಿಕೊಂಡು ನೀವು ಕವರ್ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಒಳ್ಳೆಯದಾಗತ್ತೆ. ಇದರಲ್ಲಿ ಏನೇ ಹೆಲ್ಪ್ ಬೇಕಾದರೂ ಕೂಡ ದಯಮಾಡಿ ಕೇಳಿ. ಈ ಡಾಕ್ಯುಮೆಂಟ್ ಇದೇನು ನಾನು ರೆಫರ್ ಮಾಡ್ತಾ ಇದ್ದೇನೆ, ಈ ಡಾಕ್ಯುಮೆಂಟ್ ಆಲ್ರೆಡಿ ನಮ್ಮ ವೆಬ್ಸೈಟಲ್ಲಿ ಅಪ್ಲೋಡೆಡ್ ಇದೆ. ನೀವೇನು ಮಾಡಬೇಕಂದ್ರೆ rohitdesai.in.com ಹೋಗಿ ಅಲ್ಲಿ ಹೋಗ್ಬಿಟ್ಟು ಡಿಜಿಟಲ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಫ್ರಮ್ ಯುವರ್ ಡಿಸ್ಟ್ರಿಕ್ಟ್. ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಕ್ಲಿಕ್ ಮಾಡಿಕೊಂಡು ಈ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿರೋ ಎಲ್ಲ ಡೀಟೇಲ್ಸು ಅಲ್ಲಿದೆ. ಆ ಫೈಲ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕರ್ನಾಟಕ ಡಿಸ್ಟ್ರಿಕ್ ಯಾವುದಿದೆ, ಯಾವ ಜಿಲ್ಲೆಯಿಂದ ಬರ್ತಾ ಇದ್ದೀರಾ ಆ ಜಿಲ್ಲೆಗೆ ಹೋಗ್ಕೊಂಡು ಅಲ್ಲಿ ಯಾವ ಪ್ರಾಡಕ್ಟ್ಗಳನ್ನ ನೀವು ಎನ್ರಿಚ್ ಮಾಡ್ಕೊಂಡು ಕೆಲಸ ಮಾಡೋಕ್ಕಾಗತ್ತೆ, ದಯಮಾಡಿ ಆ ಪ್ರಾಡಕ್ಟ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು. ಎಲ್ಲೆಲ್ಲೋ ಹೋಗಿ ಏನೇನೋ ಪ್ರಾಡಕ್ಟ್ಗಳನ್ನ ನಾವು ಹುಡುಕ್ತೇವೆ, ಮಾಡೋಕ್ಕೆ ನೋಡ್ತೇವೆ, ಅಥವಾ ಅಕ್ಕಪಕ್ಕದವ್ರು ಯಾರೋ ಏನೋ ಮಾಡ್ತಾ ಇದ್ದಾರೆ ಅದನ್ನು ನೋಡೋಕ್ಕೆ ಟ್ರೈ ಮಾಡೋಕ್ಕೆ ಹೋಗ್ತೇವೆ. ಬಟ್ ನಮ್ಮ ಊರಿನ ಪ್ರಾಡಕ್ಟ್ಗಳು ನಾವೇ ಪ್ರಮೋಟ್ ಮಾಡಲ್ಲ. ಸೊ ನಿಮ್ಮೂರಲ್ಲೇ ಎತ್ಕೊಂಡು ನೀವೇ ಎಕ್ಸ್ಪೋರ್ಟ್ ಮಾಡಿಕೊಂಡು ಅಲ್ಲೇ ಇರೋ ಊರಲ್ಲೇ ಬೆಳ್ಕೊಂಡು ಚೆನ್ನಾಗಿ ಮಾಡ್ಬೋದು. ಎಲ್ಲೆಲ್ಲೋ ಹೋಗಿ ಒದ್ದಾಡಿಕೊಂಡು ಮಾಡೋ ಅವಶ್ಯಕತೆಗಳಿಲ್ಲ. ಏನೇ ಸಪೋರ್ಟ್ ಆದರೂ ಕೂಡ ಚಿಕ್ಕ ಊರಲ್ಲಿ ಇದ್ಕೊಂಡು ಕೂಡ ನೀವು ಏನು ಬೇಕಾದಾದರೂ ಮಾಡ್ಬೋದು. ನೀವು ಏನೇ ಪ್ರಾಡಕ್ಟ್ಸ್ ಮಾಡಿ, ಏನೇ ಸಪೋರ್ಟ್ ಬೇಕಾದರೂ ನಾವಿದ್ದೇವೆ. ಕಮೆಂಟ್ ಬಾಕ್ಸ್ ಓಪನ್ ಇದೆ, ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಇಲ್ಲಾಂದರೆ ಆಫೀಸ್ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ. ನಿಮ್ಗೆ ಏನು ಸರ್ವಿಸಸ್ ಬೇಕಾಗುತ್ತೆ ಕೇಳ್ಕೊಳ್ಳಿ, ತಿಳ್ಕೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದರ ಹೊರತಾಗಿ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ದಯಮಾಡಿ ಕನ್ಸಲ್ಟೇಷನ್ ಕಾಲ್ ಕೂಡ ತೊಗೊಳ್ಬೋದು. ಫಾರ್ಮಾಸ್ಯೂಟಿಕಲ್ ಕಂಪ್ನಿಗಳು, ಬೇರೆ ಎಲ್ಲ ಪ್ರಾಡಕ್ಟ್ಸ್ಗಳು ಆಲ್ರೆಡಿ ನಾವು ಕಮಿಷನ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಾ ಇದ್ದೇವೆ. ವೆಬ್ಸೈಟಲ್ಲಿ ಪ್ರಾಡಕ್ಟ್ಸ್ ಆಲ್ರೆಡಿ ಹಾಕಿದ್ದಿದೆ. ಆ ಪ್ರಾಡಕ್ಟ್ಸ್ ಏನಾದರೂ ಬಿಡ್ ಮಾಡೋದಿದ್ರೆ ಹೋಗ್ಬಿಟ್ಟು ಬಿಡ್ ಮಾಡಿ. ಅದನ್ನು ಬಿಟ್ಟು ನೀವು ಬೇರೆ ಯಾವುದೇ ಪ್ರಾಡಕ್ಟ್ಸ್ಗಳಲ್ಲಿ ಏನಾದರೂ ಹೆಲ್ಪ್ ಬೇಕಾದರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ, ಹೆಲ್ಪ್ ತೊಗೊಂಡು ಕೆಲಸ ಸ್ಟಾರ್ಟ್ ಮಾಡಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಈ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಬೇರೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ ಯೂಸ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿ ಯು, ಬಾಯ್.